ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರದ ಬಗ್ಗೆ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ತಡೆಯನ್ನ ಒಡ್ಡಿದೆ. ಧಾರವಾಡ ಹೈಕೋರ್ಟ್ ಪೀಠ ತಡೆಯನ್ನ ಹಾಕಿರುವಂತದ್ದು ಸರ್ಕಾರದ ಆದೇಶಕ್ಕೆ. RSSಗೆ ಸೇರಿದಂತೆ RSS ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಯಾವುದೇ ಸಂಘ ಸಂಸ್ಥೆ ಆದರೂ ಕೂಡ ಅಷ್ಟೇ, ಯಾರೇ ಆದರೂ ಕೂಡ ಅಷ್ಟೇ, ಸರ್ಕಾರಿ ಜಾಗವನ್ನ ಬಳಸ್ಕೊಳ್ಬೇಕು ಅಂದ್ರೆ ಅಲ್ಲಿ ಪರ್ಮಿಷನ್ ತಗೊಳ್ಬೇಕು ಅಂತ ಆದೇಶವನ್ನ ಮಾಡಲಾಗಿತ್ತು. ಈಗ ಸರ್ಕಾರಕ್ಕೆ ಹಿನ್ನಡೆ ಆದಂತ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಿರುವಂತದ್ದು ಕೋರ್ಟ್. ನ್ಯಾಯಮೂರ್ತಿಗಳಾಗಿರುವಂತ ಎಂ ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ ಪೀಠ ಆದೇಶವನ್ನ ಹೊರಡಿಸಿದೆ. ಸರ್ಕಾರ ಗೃಹ ಇಲಾಖೆ ಹುಬ್ಬಳ್ಳಿ ಕಮಿಷನರ್ಗೆ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಅಕ್ಟೋಬರ್ 18, 2025 ರಾಜ್ಯ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿದ್ದಂತಹ ಸಂಸ್ಥೆ, ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಂಥ ಪುನಶ್ಚೇತನ ಸಂಸ್ಥೆ, ಈಗ ಆ ಆದೇಶಕ್ಕೆ ತಡೆಯನ್ನ ನೀಡಲಾಗಿದೆ. ಅರ್ಜಿ ವಿಚಾರಣೆ ನಡೆಸಿರುವಂತಹ ಧಾರವಾಡ ಹೈಕೋರ್ಟ್ ಪೀಠ ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಿ ಮುಂದಿನ ವಿಚಾರಣೆಯನ್ನ ನವೆಂಬರ್ 17ಕ್ಕೆ ಮುಂದೂಡಿಕೆ ಮಾಡಿದೆ. ಇನ್ನು 20 ದಿನ ಆದಮೇಲೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಇಲ್ಲಿ ಸರ್ಕಾರಿ ಜಾಗವನ್ನ ಸಂಘ ಸಂಸ್ಥೆಗಳು, ಖಾಸಗಿಯವರು ಯಾರೇ ಬಳಸ್ಕೊಳ್ಬೇಕು ಅಂದರೂ ಕೂಡ ಅದಕ್ಕೆ ಅನುಮತಿ ಬೇಕು ಅನ್ನುವಂಥದ್ರ ಬಗ್ಗೆ ಆದೇಶವನ್ನ ಹೊರಡಿಸಲಾಗಿತ್ತು. ಅದಕ್ಕೆ ತಡೆಯನ್ನ ಹಾಕಿದಂತಾಗಿದೆ. ಈಗ ಆದರೂ ಇಲ್ಲಿ ಸರ್ಕಾರಿ ಮೈದಾನಗಳನ್ನು ಅಥವಾ ಯಾವುದನ್ನಾದರೂ ಆಗಲಿ ಉಪಯೋಗ ಮಾಡಿಕೊಳ್ಬೇಕು ಅಂದರೆ ಪರ್ಮಿಷನ್ ತಗೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಂಕುಶ ಹಾಕಲಾಗಿತ್ತು. ಆದರೆ ಪಥಸಂಚಲನ ಇದೆಯಲ್ಲ, ಅದು ಕಾನೂನು ಸುವ್ಯವಸ್ಥೆಯ ವ್ಯಾಪ್ತಿಗೆ ಬರುತ್ತೆ. ಅದಕ್ಕೆ ಮಾತ್ರ ಪೊಲೀಸ್ ಇಲಾಖೆಯ ಪರ್ಮಿಷನ್ ಅನ್ನ ತಗೊಳ್ಳೇಬೇಕಾಗತ್ತೆ ಅಂತ ಕಾಣಿಸುತ್ತೆ. ಪೊಲೀಸ್ ಇಲಾಖೆ ಅಥವಾ ಅಲ್ಲಿನ ಸ್ಥಳೀಯ ತಹಶೀಲ್ದಾರ್ ಅವರ ಪರ್ಮಿಷನ್ ಅನ್ನ ತೆಗೆದುಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತಿನ ಆದೇಶದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ? ಹೌದು ಪೃಥ್ವಿರಾಜ್, ಇವತ್ತು ಏನಂತಂದ್ರೆ RSS ಪಥಸಂಚಲನ ನಿರ್ವಹಿಸಲು ಸರ್ಕಾರಕ್ಕೆ ಒಂದು ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಧಾರವಾಡದ ಹೈಕೋರ್ಟ್ ನ್ಯಾಯಮೂರ್ತಿ ಆದಂತ ನಾಗಪ್ರಸನ್ನ ಅವರು ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ರು. ಇದಕ್ಕೂ ಮೊದಲು ವಿಚಾರಣೆಯನ್ನ ಎರಡೂ ಪರ, ಯಾಕಂದ್ರೆ ಪುನಶ್ಚೇತನ ಸಂಸ್ಥೆಯವರು ಏನಂತಂದ್ರೆ ಸರ್ಕಾರದ ಆದೇಶ ವಿರುದ್ಧ ಇವತ್ತು ಕೋರ್ಟ್ಗೆ ಮೊರೆ ಹೋಗಿರ್ತಾರೆ. ಕೋರ್ಟ್ ಕೂಡ ಏನಂತಂದ್ರೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ನೀಡುವ ಮೂಲಕ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಈ ವಿಚಾರಣೆಯನ್ನ ನವೆಂಬರ್ 17ಕ್ಕೆ ಮುಂದೂಡಲಾಗಿದ್ದು, ಸರ್ಕಾರಿ ಪರ ವಕೀಲರಿಗೂ ಕೂಡ ಏನಂತಂದ್ರೆ ತಕರಾರು ಹಾಕೋಕೆ ಕೂಡ ಅರ್ಜಿ ಸಲ್ಲಿಸೋಕೆ ಕೂಡ ಸೂಚನೆ ನೀಡುವುದರ ಜೊತೆಗೆ ಈಗ ಈ ಸರ್ಕಾರ ನೀಡಿರೋ ಆದೇಶವನ್ನು ಕೂಡ ತಡೆಯಾಗಿ ನೀಡುವ ಮೂಲಕ ಸರ್ಕಾರಿ ಸ್ಥಳಗಳಲ್ಲಿ ಆ ಸ್ಥಳಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ತಡೆಯನ್ನ ಏನು ಆದೇಶ ಮಾಡಲಾಗಿತ್ತು, ಓಕೆ, ಅದನ್ನ ಎತ್ತಿಡ್ದಿದ್ದಾರೆ. ಈ ಪಥಸಂಚಲನ ಮಾಡಬೇಕು ಅಂದ್ರೆ ಅದು ಕಾನೂನು ಸುವ್ಯವಸ್ಥೆ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿನ ತಹಶೀಲ್ದಾರ್ ಮತ್ತೆ ಪೊಲೀಸ್ ಇಲಾಖೆಯ ಪರ್ಮಿಷನ್ ಅನ್ನ ತೆಗೆದುಕೊಳ್ಳೇಬೇಕಾಗತ್ತೆ ಅಂತ ಕಾಣಿಸುತ್ತೆ ಅಲ್ವಾ? ಹೌದು ಪೃಥ್ವಿರಾಜ್, ಅನುಮತಿ ಇಲ್ಲದೆ ಏನಂತಂದ್ರೆ 10 ಜನರು ಸೇರಿಸೋದು ಕೂಡ ಒಂದ್ ಕಡೆ ಸೇರಿಸಬಾರ್ದೆಂಬ ಸರ್ಕಾರದ ಆದೇಶವನ್ನ ನೀಡಲಾಗಿತ್ತು. ಇದಕ್ಕೂ ಮೊದಲು ಕೂಡ ಏನಂತಂದ್ರೆ ಒಂದ್ ಕಡೆ ಸಂವಿಧಾನ ಆರ್ಟಿಕಲ್ 19(1)(a)(b) ಮತ್ತು ನೀಡುವ ಹಕ್ಕನ್ನ ಸರ್ಕಾರ ಕಿತ್ಕೊಳ್ತಾ ಇದೆ ಎಂಬ ಹೇಳಿಕೆನೂ ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು ಹೈಕೋರ್ಟ್. ಯಾಕಂತಂದ್ರೆ ಒಂದ್ ಕಡೆ ಸಂವಿಧಾನಿಕವಾಗಿ ಜನಸಾಮಾನ್ಯರಿಗೆ ನೀಡಿರುವಂತ ಒಂದು ಹಕ್ಕನ್ನು ಕೂಡ ಎಲ್ಲೋ ಕಿತ್ಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ ಈಗ ಒಂದು ಸರ್ಕಾರದ ಆದೇಶಕ್ಕೆ ಹಿನ್ನಡೆಯೋಕೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ಬೋದು. ಸರ್ಕಾರದ ವಕೀಲರು ಕೂಡ ಏನಂತಂದ್ರೆ ಇದಕ್ಕೆ ಇವತ್ತು ನೀಡಿರೋ ತಡೆಯಾಜ್ಞೆ ಇರ್ಬೋದು, ತಕರಾರನ್ನ ಸಲ್ಲಿಸಿ ನಂತರ ಯಾವ ದಿನಗಳಿಗೆ ವಾದ ವಿವಾದನ ನೋಡಿ ಮುಂದಿನ ದಿನಗಳಲ್ಲಿ ಇದು ಆದೇಶವನ್ನ ನೀಡೋಕೆ ಮುಂದಾಗ್ತಾರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅಂತ ಹೇಳ್ಬೋದು. ಹಾಗಾದ್ರೆ ಈಗ ಈ ತಡೆಯನ್ನ ಏನು ಹಾಕಲಾಗಿದೆ, ಈಗ ಯಾವ ರೀತಿಯಾಗಿ ಬೇಕಾದ್ರೂ ಸರ್ಕಾರಿ ಸ್ಥಳಗಳನ್ನ ಯಾವುದೇ ಸಂಘ ಸಂಸ್ಥೆಗಳಾದ್ರೂ ಬೇಕಿದ್ರೆ ಯೂಸ್ ಮಾಡ್ಕೊಳ್ಬಹುದು ಹಾಗಾದ್ರೆ? ಹೌದು ಪೃಥ್ವಿರಾಜ್, ಈಗಾಗಲೇ ಕೂಡ ಏನಂತಂದ್ರೆ ಸರ್ಕಾರ ಏನಂತಂದ್ರೆ ಆದೇಶವನ್ನ ನೀಡಿತ್ತು. ಸರ್ಕಾರಿ ಒಡೆತನಕ್ಕೆ ಸೇರಿದಂತಹ ಜಾಗ ಇರ್ಬೋದು, ಮೈದಾನ ಇರ್ಬೋದು, ಶಾಲಾ ಮೈದಾನ ಇರ್ಬೋದು ಸೇರಿದಂತ ರಸ್ತೆಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪಥಸಂಚಲನ ಪ್ರತಿಭಟನೆ ಮಾಡೋಕೆ ಪರ್ಮಿಷನ್ ತಗೋಬೇಕೆಂಬ ಪರವಾನಗಿ ಪಡಿಬೇಕೆಂಬ ಆದೇಶವನ್ನ ನೀಡಿತ್ತು. ಆದ್ರೆ ಇವತ್ತಿನ ಆದೇಶಕ್ಕೆ ತಡೆಯಾಗಿ ನೀಡಿರೋದ್ರಿಂದ ಇನ್ನು ಬರುವಂತಹ ದಿನಗಳಲ್ಲಿ ಕೂಡ ಅಂತಂದ್ರೆ ಈಗಾಗಲೇ ಕೂಡ ಆದೇಶ ಹೊರಬೀಳೋಕ್ಕಿಂತ ಮೊದಲು ಕೂಡ
ಸರ್ಕಾರಿ ಸೇರಿದಂತೆ ಎಲ್ಲಿ ಪ್ರತಿಭಟನೆಗಳು ಕೂಡ ಮಾಡೋಕೆ ಕೂಡ ಮುಂದಾಗಬಹುದು. ಜೊತೆಗೆ ಅದಕ್ಕೆ ಪರ್ಮಿಷನ್ ಪಡೆದು ಕೂಡ ಏನಂತಂದ್ರೆ 10 ಜನರಿಗಿಂತ ಹೆಚ್ಚು ಈ ಪ್ರತಿಭಟನೆಯಲ್ಲಿ ಭಾಗವಹಿಸೋದು ಕೂಡ ಅನುಮತಿ ಸಿಕ್ಕಂಗೆ ಆಗಿದೆ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಚು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಸರ್ಕಾರಕ್ಕೆ ಸದ್ಯಕ್ಕೆ ಹಿನ್ನಡೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆದೇಶವನ್ನು ಹೊರಡಿಸಲಾಗಿತ್ತು ಅದಕ್ಕೆ ಸದ್ಯಕ್ಕೆ ಹೈಕೋರ್ಟ್ ತಡೆಯನ್ನು ಹಾಕಿದೆ. ಮಧ್ಯಂತರ ಆದೇಶವನ್ನು ಮಾಡುವ ಮುಖಾಂತರ ನವೆಂಬರ್ 17ಕ್ಕೆ ಈ ಒಂದು ಅರ್ಜಿಯ ಮುಂದೂಡಿಕೆ ಆಗಿರುವಂಥದ್ದು. ವಾದ ಪ್ರತಿವಾದ ಅಂತೂ ಆಗುತ್ತೆ, ನೋ ಡೌಟ್ ಆ ವಿಚಾರದಲ್ಲಿ. ಆದರೆ ಪಥಸಂಚಲನ ವಿಚಾರ ಇದೆಯಲ್ಲ, ಆಕ್ಚುಲಿ ಪಥಸಂಚಲನದ ವಿಚಾರನೆ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ಪಥಸಂಚಲನದಲ್ಲಿ ಯಾರು ಹೇಗೆ ಬೇಕಾದರೂ ಹೋಗಿ ಪಥಸಂಚಲನ ಮಾಡ್ಬೋದು. RSS ಅಂತ ಮಾತ್ರ ಅಲ್ಲ, ಯಾವುದೇ ಸಂಘ ಸಂಸ್ಥೆ, ಈಗ ಭೀಮ್ ಆರ್ಮಿಯವರು, DSS ಅವರು ನಾವು ಪಥಸಂಚಲನ ಮಾಡ್ತೀವಿ ಅಂತೆಲ್ಲ ಕೇಳಿದಾರಲ್ಲ, ಈಗ ಅದಕ್ಕೂ ಕೂಡ ತಡೆಯನ್ನು ಹಾಕಲಾಗಿದೆಯಾ ಸರ್ಕಾರದ ಆದೇಶಕ್ಕೆ? ಹಂಗೆ ಬರೋದಿಲ್ಲ ಅದು. ಆ್ಯಕ್ಚುಲಿ ಅದಕ್ಕೆಲ್ಲ ಪರ್ಮಿಷನನ್ನು ತೆಗೆದುಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ನಾವೇನೋ ಮಾಡ್ತೀವಿ, ನಾವೆಷ್ಟೋ ಜನನ ಸೇರಿಸ್ಕೊಳ್ತೀವಿ, ನಾವೊಂದು ಪಥಸಂಚಲನ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಯಾರು ಹೇಗೆ ಬೇಕಾದರೂ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕಾನೂನು ಸುವ್ಯವಸ್ಥೆಯ ವ್ಯಾಪ್ತಿಯ ಒಳಗಡೆ ಬರುತ್ತೆ. ಅದಕ್ಕೆ ಅಟ್ಲೀಸ್ಟ್ ತಹಶೀಲ್ದಾರ್ ಅಥವಾ ಪೊಲೀಸ್ ಇಲಾಖೆಯ ಪರ್ಮಿಷನನ್ನು ತೆಗೆದುಕೊಳ್ಳೇಬೇಕಾಗತ್ತೆ ಅಂತ ಕಾಣಿಸುತ್ತೆ. ಈಗ ಸದ್ಯಕ್ಕೆ ಸ್ಥಳಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸರ್ಕಾರದ ಆದೇಶವನ್ನು ಎತ್ತಿಡ್ದಿದೆ ಅಂತ ಕಾಣಿಸುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರುವಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಧಾರವಾಡ ಹೈಕೋರ್ಟ್ ಪೀಠ ಆದೇಶವನ್ನು ಮಾಡಿದೆ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ತಡೆಯನ್ನು ಹಾಕಲಾಗಿರುವಂಥದ್ದು. ಹೇಗೆ ನೋಡ್ಬೋದು ಇದನ್ನ? ಯಾವ ಸಂಸ್ಥೆಗಳು ಕೂಡ ಸರ್ಕಾರಿ ಸ್ಥಳಗಳನ್ನು ನಂಬಿಕೊಂಡು ಸಂಘಟನೆಗಳನ್ನು ಮಾಡೋದಿಲ್ಲ. ಅಲ್ಲಿ ಖಾಲಿ ಇದ್ದಾಗ ಸಂಬಂಧಪಟ್ಟವ್ರ ಹತ್ರ ಅದನ್ನ ಪರ್ಮಿಷನ್ ಕೇಳಿಯೇನೆ ತಗೊಂಡು ಮಾಡ್ತಾರೆ. ಅದನ್ನ ಇದೇನು ಹೊಸ ಕಾನೂನು ಅಲ್ಲ, ಇದು ಮೊದಲಿಂದಲೂ ಇರ್ತಕ್ಕಂಥದ್ದೇ ಕಾನೂನು. ಅದಕ್ಕೆ ಯಾವುದೇ ಸಂಘಟನೆಗಳು, ಅದು ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಅಥವಾ ಬೇರೆದೇನೇ ಇರ್ಬೋದು, ಅದನ್ನ ಎತ್ತಿ ಹಿಡಿದ್ರೆ ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ನಾವು ಏನು ನಮ್ಮ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ. ಅದರಿಂದಾಗಿ ಏನೇ ಆದೇಶ ಕೋರ್ಟ್ನಿಂದ ಬಂದ್ರೆ ಅದನ್ನು ನಾವು ಸ್ವಾಗತ ಮಾಡ್ತೇನೆ. ಇಲ್ಲಿ ಪಥಸಂಚಲನಕ್ಕಾದ್ರೆ ಅನುಮತಿಯನ್ನ ಪಡ್ಕೊಳ್ಳೇಬೇಕು ಅಂತ ಕಾಣಿಸುತ್ತಲ್ವಾ ಸರ್? ಆದ್ರೆ ಯಾವುದೇ ಸಂಘ ಸಂಸ್ಥೆ ಆಗ್ಲಿ ಅಥವಾ ಯಾರೇ ಆಗ್ಲಿ ಅಲ್ಲಿ ಕಾನೂನು ಸುವ್ಯವಸ್ಥೆ ವ್ಯಾಪ್ತಿ ಅಂತ ಬರುತ್ತೆ, ಅದಕ್ಕೆ ಪೊಲೀಸ್ ಇಲಾಖೆ ಅಥವಾ ತಹಶೀಲ್ದಾರ್ ಪರ್ಮಿಷನ್ ತಗೊಳ್ಳೇಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಅಲ್ಲ, ತಗೊಂಡೇ ಮಾಡ್ತಿರೋದು. ತಗೊಂಡಿಲ್ಲ ಅಂತ ಹೇಳಿ ಯಾರು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿ ಸಾರಿ ತಗೊಂಡೇ ಮಾಡೋದು. ತಗೊಂಡನ್ನೇ ಮಾಡೋದನ್ನೇ ಮತ್ತೊಂದ್ ಸಾರಿ ತಗೊಂಡೇ ಮಾಡ್ಬೇಕು ಅನ್ನೋದು ಅದರಲ್ಲಿ ಇಟ್ ಈಸ್ ಅ ಮೀನಿಂಗ್ಲೆಸ್. ಈಗ ಈ ಸರ್ಕಾರಕ್ಕೆ ಒಂದು ಬದ್ಧತೆ ಇಲ್ಲ. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು, ಆ ಅಭಿವೃದ್ಧಿ ಮಾಡಬೇಕು, ರಾಜ್ಯದ ಬಗ್ಗೆ ಆ ಕಾಳಜಿ ಇವ್ರಿಗಿಲ್ಲ. ಈಗ ಜನ ಇವ್ರು ಏನೂ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಹೆಚ್ಚು ಮಾಡಿದಾಗ ಇವರ ದುಂಡಾಭರ್ತಿಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಕ್ಕೆ ಅವರು ಡೈವರ್ಷನ್ ಟ್ಯಾಕ್ಟಿಕ್ಸ್ ಇವೆಲ್ಲಾನು. ಇರೋ ಕಾನೂನು ಯಾರಾದ್ರೂ ಕಾನೂನು ಮೀರಿ ಏನನ್ನ ಮಾಡಿದ್ರೆ ಕ್ರಮ ಜರುಗಿಸ್ತಾರಲ್ವಾ? ಅದನ್ನ ಬಿಟ್ಟು ಇದು ಯಾವ ಥರದ್ದು ಇದು ನಮ್ಗೆ ನಾವು ಅಧಿಕಾರ ಮಾಡಿರೋರೇ ಅಲ್ವಾ, ನಮಗೂ ಅರ್ಥ ಆಗತ್ತೆ ಅಲ್ವಾ ಯಾವ ರೀತಿ ಇದನ್ನ ನಡ್ಕೊಳ್ಬೇಕು ಅನ್ನೋದು ನಮಗೂ ಗೊತ್ತಿದ್ಯಲ್ವಾ? ಇವೆಲ್ಲಾನು ಈ ಬಂಡತನದ ರಾಜಕಾರಣನ ಬಿಡಬೇಕು ಕಾಂಗ್ರೆಸ್ ಸರ್ಕಾರ. ಅಲ್ಲ ಓಕೆ, ಬಟ್ ಈಗ ಯಾರು ಬೇಕಾದ್ರೂ ನಾವು ಹೆಂಗ್ ಬೇಕಾದ್ರೂ ಪಥಸಂಚಲನ ಮಾಡ್ತೀವಿ ಅಂದ್ರೆ ಆಗತ್ತಾ ಸರ್? ಈಗ ನೀವು ನೋಡ್ತಾ ಇದ್ರಿ, RSS ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಮಾಡ್ತೀವಿ ಅನ್ನುವಂಥದ್ದಕ್ಕೆ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ? 11 ಸಂಘ ಸಂಸ್ಥೆಗಳು ಅರ್ಜಿ ಹಾಕಿದ್ದಾರೆ. ನೋಡಿ, ಇಟ್ ಈಸ್ ಎ ಕ್ರಿಯೇಷನ್ ಬೈ ಎ ಕಾಂಗ್ರೆಸ್ ಗವರ್ಮೆಂಟ್. ಯಾವ ಸಂಘಟನೆಗಳು ಪಥಸಂಚಲನ ಯಾವ ಕಾಲದಿಂದ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸರ್ಕಾರಕ್ಕೆ ವರದಿ ಕೊಡ್ಲಿ, ಅವರು ಜನರಿಗೆ ವರದಿ ಕೊಡ್ಲಿ ಅವರು. ಈಗ ಯಾರು ಪಥಸಂಚಲನಕ್ಕೆ ಅರ್ಜಿ ಹಾಕಿದ್ದಾರೆ ಅವ್ರು ಯಾವತ್ತು ಪಥಸಂಚಲನ ಮಾಡಿದ್ದಾರೆ ಅದನ್ನು ಹೇಳಲಿ. ನಾವು ಮಾಡ್ತಿದ್ವಿ, ಇತ್ತೀಚೆಗೆ ನಿಲ್ಸ್ಬಿಟ್ಟಿದ್ವಿ, ಈಗ ಅವ್ರು ಮಾಡ್ತಾರೆ ಅದಕ್ಕೆ ನಾವು ಮಾಡ್ತೀರಂದು. ಇದು ಪ್ರಶ್ನೆ ಅದಲ್ಲ. ಈಗ ಏನಾಗಿದೆ, RSSನವ್ರು ಮಾಡ್ತಾರಲ್ಲ ಅದಕ್ಕೆ
ಒಂದು ಅಡ್ಡಿಪಡಿಸೋದು ಅಷ್ಟು ಬಿಟ್ರೆ ಕಾಂಗ್ರೆಸ್ಗೆ ಬೇರೆ ಏನೂ ಇಲ್ಲ. ಇವರು ಯಾವುದು ಮಾಡಿದ್ರು ಅದಕ್ಕೆ ಮನ್ನಣೆ ಇರೋದಿಲ್ಲ. ನಾವು ಕಾನೂನು ಪ್ರಕಾರ ಯಾರ್ಯಾರು ಏನೇನು ಮಾಡ್ಬೇಕು ಅವ್ರ ಮಾಡೇ ಮಾಡ್ತಾರೆ. ಕಾನೂನು ಎಲ್ರಿಗೂ ಒಂದೇ. ಈಗ ನಾವು ಇನ್ನೂ ಒಂದು ಹೇಳ್ತೇನೆ, ಇದರಿಂದ RSS ಇಂದ ಪ್ರೇರಿತರಾಗಿ ಬೇರೆ ಯಾವುದೇ ಸಂಘಟನೆಗಳವರು ನಾವು ಅದನ್ನು ಮಾಡ್ತೀವಿ ಅಂತಂದ್ರೆ ಐ ವೆಲ್ಕಮ್ ಇಟ್. ಕೊನೆ ಪಕ್ಷ ಇಂಥ ಒಂದು ದೇಶಭಕ್ತ ಸಂಸ್ಥೆ ಇಂತಿಂತ ಚಟುವಟಿಕೆಗಳನ್ನು ಮಾಡುವಾಗ ಅದು ಬೇರೆಯವರೆಗೂ ಪ್ರೇರೇಪಣೆವಾಗಿ ನಾವು ಅಂಥದ್ದನ್ನ ಫಾಲೋ ಮಾಡ್ತೀವಿ ಅಂತಂತಂದ್ರೆ ಯಾರು ಬೇಡ ಅಂತಾರೆ? ಮಾಡ್ಲಿ, ಅವರು ಮಾಡ್ಲಿ. ಆದ್ರೆ ವಿರೋಧ ಮಾಡ್ಲಿಕ್ಕಾಗಿಯೇ ಮಾಡೋದಿದೆಯಲ್ಲ, ಇದು ಕ್ರಿಯೇಷನ್ ಕಾಂಗ್ರೆಸ್ದು. ಕಾಂಗ್ರೆಸ್ನ ಈ ಕೆಟ್ಟ ನಡತೆಗೆ ಜನ ಉತ್ತರ ಕೊಡ್ಬೇಕು ಅಷ್ಟೇ. ಈ ರೀತಿ ಕ್ರಿಯೇಟ್ ಮಾಡೋರು ಮನೆಯಲ್ಲಿರೋರ್ನೆಲ್ಲ ಕರ್ಕೊಂಡು ಬಂದು ಸಂಘಟನೆ ಹೆಸರುಗಳಲ್ಲಿ ಬೀದಿಗೆ ನಿಲ್ಲಿಸಿ ಇವರು ಅವ್ರಿಗೆ ಆ ಸಂಘಟನೆಗಳಿಗೆ ಬೆಂಕಿ ಹಚ್ಚಿ ಇವ್ರು ಚಳಿ ಕಾಯಿಸ್ಕೊಳ್ತಾರಲ್ಲ ಕಾಂಗ್ರೆಸ್ನವರು, ಅದಕ್ಕೆ ಜನ ಉತ್ತರ ಕೊಡಬೇಕು, ಕೊಡ್ತಾರೆ. ಅಲ್ಲ, ಅವರು ಮಾಡೋದೇನು ತಪ್ಪಿಲ್ಲ ಅಲ್ವಾ? ಅವರು ಕೇಳ್ಕೊಳ್ತಾ ಇದ್ದಾರೆ, ನಾವೇನು ಈ ದೇಶದ ಪ್ರಜೆಗಳಲ್ವಾ, ನಾವ್ಯಾಕೆ ಮಾಡಬಾರ್ದು? ನಾವು ಸಂದೇಶವನ್ನ ಕೊಡ್ತೀವಿ, ನಾವು ಪಥಸಂಚಲನ ಮಾಡುವ ಮುಖಾಂತರ ಒಂದು ಜಾಗೃತಿಯನ್ನ ಮೂಡಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವ್ರದ್ದು ತಪ್ಪಿಲ್ಲ. ಯಾರು ಇದನ್ನ ಕ್ರಿಯೇಟ್ ಮಾಡ್ತಿದಾರೋ ಅವ್ರದ್ದು ತಪ್ಪು. ಈಗ ಅವರು ಮೊದಲಿಂದಲೂ ಮಾಡ್ತಿದ್ದೀವಿ, ನಾವು ಸಂಚಲನ ಮಾಡ್ತೀವಿ, ಮೊದಲಿಂದ ಮಾಡ್ತಿದ್ವಿ, ಈಗಲೂ ಮಾಡ್ತೀವಿ ಅಂದ್ರೆ ತಪ್ಪೇನಿದೆ? ಆದ್ರೆ ಎಂದೂ ಇಲ್ಲದವರು ಹೋಗ್ಲಿ RSS ಇಂದ ಪ್ರೇರೇಪಣೆ ಪಡ್ಕೊಂಡಿದ್ದೀವಿ ಅಂತಾದ್ರೂ ಮಾಡಿದ್ರೆ ಅದನ್ನೂ ತಪ್ಪಿಲ್ಲ. ಆದ್ರೆ ಕಾಂಗ್ರೆಸ್ನವರ ತಮ್ಮ ತೆವಲಿಗೆ ಬೇರೆ ಬೇರೆಯವರನ್ನ ತಂದು ಬೀದಿಯಲ್ಲಿ ನಿಲ್ಸು, ಅವ್ರಿಗೂ ನಮಗೂ ಪೈಪೋಟಿಗಳನ್ನ ಪ್ರಾರಂಭ ಮಾಡಿಸ್ತಿದಾರಲ್ಲ, ಅದು ಕಾಂಗ್ರೆಸ್ನ ತಪ್ಪು ನಾನು ಹೇಳ್ತಿರೋದು. ಓಕೆ, ಧನ್ಯವಾದ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈಗ ಹೈಕೋರ್ಟ್ ತಡೆಯನ್ನ ನೀಡಿರುವಂಥದ್ದು ಸರ್ಕಾರಕ್ಕೆ ಈಗ ಹಿನ್ನಡೆ ಆದಂತಾಗಿದೆ. ಮಧ್ಯಂತರ ತಡೆ ಇದು. ನವೆಂಬರ್ 17ಕ್ಕೆ ಈ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಅಕ್ಟೋಬರ್ 18ನೇ ತಾರೀಕು ಅಂದರೆ ಇದೇ ತಿಂಗಳ 18ನೇ ತಾರೀಕು ಸರ್ಕಾರ ಆದೇಶವನ್ನು ಮಾಡಿತ್ತು, ಅನುಮತಿ ಕಡ್ಡಾಯ ಮಾಡಿ ಆದೇಶವನ್ನು ಮಾಡಿತ್ತು. ಅಲ್ಲಿ RSS ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಯಾವುದೇ ಸಂಘ ಸಂಸ್ಥೆ ಆದರೂ ಕೂಡ ಅಷ್ಟೇ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಮೆನ್ಷನ್ ಮಾಡಲಾಗಿತ್ತು. ಈಗ ಸರ್ಕಾರದ ಆದೇಶಕ್ಕೆ ತಡೆ ಒಡ್ಡಿದಂತಾಗಿದೆ. ಕಾದು ನೋಡಬೇಕು ಇದು ಯಾವ್ಯಾವ ರೀತಿಯಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು. ಚಿತ್ತಾಪುರದಲ್ಲಿ ಪಥಸಂಚಲನ ಜಟಾಪಟಿ. DC ಕಚೇರಿಯಲ್ಲಿ ಮಹತ್ವದ ಶಾಂತಿ ಸಭೆಯನ್ನು ಮಾಡಲಾಗ್ತದೆ. 10 ಸಂಘಟನೆಗಳ ಮುಖಂಡರ ಜೊತೆ ಕಲಬುರಗಿಯ DC ಸಭೆಯನ್ನು ಮಾಡ್ತಾ ಇದ್ದಾರೆ. ಕಲಬುರಗಿ DC ಕಚೇರಿಯಲ್ಲಿ ನಡೀತಾ ಇರುವಂಥ ಸಭೆ ಇದು. ಒಂದು ಸಂಘಟನೆಯಿಂದ 3 ಭಾಗಿಯಾಗಿದ್ದಾರೆ. DC ಕಚೇರಿ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಶಾಂತಿ ಸಭೆ ಆರಂಭಕ್ಕೂ ಮುನ್ನ DC ಕಚೇರಿ ಬಳಿ ವಾಗ್ವಾದವನ್ನ ಮಾಡಲಾಯಿತು. DC ಕಚೇರಿ ಎದುರು ಒಳಗಡೆ ಬಿಡುವ ವಿಚಾರದಲ್ಲಿ ವಾಗ್ವಾದ ಮಾಡಲಾಗಿದೆ. ನಮಗೂ ಒಳಗೆ ಬಿಡಿ ಅಂತ ಜೈ ಭೀಮ್ ಸೇನೆಯ ಅಧ್ಯಕ್ಷ ಗುಂಡಪ್ಪ ವಾಗ್ವಾದವನ್ನ ಮಾಡಿದ್ದಾರೆ. DC ನೋಟಿಸ್ ನೀಡಿದ 10 ಸಂಘಟನೆಗಳಲ್ಲಿ ತಮ್ಮ ಹೆಸರಿಲ್ಲ ಅಂತ ಪೊಲೀಸರಿಂದ ತಡೆಯನ್ನು ಹಾಕಲಾಗಿದೆ. ನಾವು ನಿನ್ನೆ ಅರ್ಜಿ ಸಲ್ಲಿಸಿದ್ದೇವೆ, ನಮಗೂ ಬಿಡಿ ಅಂತ ಗುಂಡಪ್ಪ ಲಂಡನಕರ್ ಪಟ್ಟನ್ನು ಹಿಡಿದಿದ್ರು. ಈ ಹಂತದಲ್ಲಿ ಪೊಲೀಸರ ಜೊತೆ ವಾಗ್ವಾದ ಆಗಿದೆ. ಕಲಬುರಗಿ DC ಕಚೇರಿಗೆ ಆಗಮಿಸಿರುವಂಥದ್ದು DC ಮತ್ತು SP. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಇವತ್ತು ಶಾಂತಿ ಸಭೆಯನ್ನ ಮಾಡಲಾಗ್ತಾ ಇದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ರೀತಿಯಾಗಿ ಶಾಂತಿ ಸಭೆ ನಡೀತಾ ಇರುವಂಥದ್ದು, ಇದೇ ಸಂದರ್ಭದಲ್ಲಿ ಅಲ್ಲಿ ವಾಗ್ವಾದ ಕೂಡ ಆಗಿದೆ, ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ?
ಹೌದು ಪೃಥ್ವಿ, ಏನಂತಂದರೆ ನವೆಂಬರ್ 2ರಂದು ಚಿತ್ತಾಪುರ್ನಲ್ಲಿ RSS ಪಥಸಂಚಲನಕ್ಕೆ ಅವಕಾಶನ ಕುರಿತು ಈ ಹಿನ್ನೆಲೆಯಲ್ಲಿ ಮತ್ತೆ 9 ಸಂಘಟನೆಗಳು ಈಗ RSS ಪಥಸಂಚಲನ ದಿವಸವೇ ಈಗ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಹಾಗಾಗಿ ಕಲಬುರಗಿ ವಿಭಾಗೀಯ ಪೀಠ ಹೈಕೋರ್ಟ್ ಏನಂತಂದರೆ ಜಿಲ್ಲಾಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದರು. 22ರಂದು ಎಲ್ಲ ಸಂಘಟನೆಗಳನ್ನು ಕರೆಸಿ ಅವರಿಗೆ ಶಾಂತಿ ಸಭೆ ನಡೆಸಲು ಈಗ ಏನು ಹೇಳಿದರು ಆ ಒಂದು ನಿರ್ದೇಶನದಂತೆ ಇಂದು ಶಾಂತಿ ಸಭೆ ಈಗ ಕಳೆದ 1 ಗಂಟೆಗಳಿಂದ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗ ಶಾಂತಿ ಸಭೆ ನಡೀತಾ ಇರುವಂಥದ್ದು. ಸಭೆಯಲ್ಲಿ ಏನಂತಂದರೆ 10 ಸಂಘಟನೆಯ ಮುಖಂಡರು, ಒಂದು ಸಂಘಟನೆಯಿಂದ 3 ಜನ 30 ಜನ ಏನು ಸಂಘಟನೆ ಮುಖಂಡರು ಈಗ ಒಂದು ಶಾಂತಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಶಾಂತಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂಥ ಶರಣಪ್ಪ ಡಗೆ ಮತ್ತು ಕಲಬುರಗಿ SP ಅಡ್ಡೂರು ಶ್ರೀನಿವಾಸಲು ಅವರ ನೇತೃತ್ವದಲ್ಲಿ ಸಭೆಯನ್ನು ಆರಂಭವಾಗಿರುವಂಥದ್ದು. ಸಭೆಯಲ್ಲಿ ಎಲ್ಲ ಸಂಘಟನೆ ಮುಖಂಡರಿಗೆ ಏನಂತಂದರೆ ನೀವು ಎಷ್ಟು ಜನ ಭಾಗಿಯಾಗ್ತೀರಿ, ಈ ಒಂದು ಸಭೆಗೆ ಯಾವ ದಿನಾಂಕದಂದು ತಾವು ಮಾಡಬೇಕಂತ ಹೇಳಿ ನಿರ್ಧಾರನ ಮಾಡಿದ್ರಿ, ಯಾವ ಸಮಯಕ್ಕೆ ಮಾಡಬೇಕಂತ ಹೇಳಿದ್ರಿ, ಅಲ್ಲದೆ ನಿಮ್ಮ ಈ ಸಂಘಟನೆಗೆ ಏನು ಪಥಸಂಚಲನಕ್ಕೆ ಏನು ಕಾಲಾವಕಾಶ ಕೇಳಿದರೆ ಆ ಸಂದರ್ಭದಲ್ಲಿ ಸ್ಥಳೀಯರು ಎಷ್ಟು ಜನ ಇರ್ತಾರೆ, ಬೇರೆ ಬೇರೆ ಭಾಗಗಳಿಂದ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ಜಿಲ್ಲಾಧಿಕಾರಿಗಳು ಆ ಸಂಘಟನೆ ಮುಖಂಡರಿಂದ ಪಡಿತಾ ಇರುವಂಥದ್ದು. ಇನ್ನೂ ಈ ಸಭೆಯನ್ನು ನಡೀತಾ ಇದೆ. ಎಲ್ರಿಗೂ ಕೂಡ ಅಭಿಪ್ರಾಯನ ಸಂಗ್ರಹವಾದ ಬಳಿಕ ಯಾರು ಯಾವ ಸಮಯದಲ್ಲಿ ಅವರಿಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಂತ ಹೇಳಿ ಈಗ ಆ ಕೋರ್ಟ್ಗೆ ಜಿಲ್ಲಾಡಳಿತ ಏನು ಸಂಪೂರ್ಣವಾದ ವರದಿ ಸಲ್ಲಿಸಿದ ಬಳಿಕ ಅದಕ್ಕೆ ಏನಂತಂದ್ರೆ 2 ತಾರೀಕು ಯಾರಿಗೆ ಅವಕಾಶ ಕೊಡಬೇಕಂತ ಹೇಳಿ ನಿರ್ಧಾರ ಆಗಲಿದೆ. ಹಾಗಾಗಿ ಇಂದು ಏನು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗ ಶಾಂತಿ ಸಭೆ ಆರಂಭವಾಗಿದ್ದು ಎಲ್ಲ ಏನು ಸಂಘಟನೆ ಮುಖಂಡರು RSS, ಭೀಮ್ ಆರ್ಮಿ ಸೇರಿದಂತೆ ದಲಿತ ಪ್ಯಾಂಥರ್ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಕೂಡ ಅವರವರ ಪ್ರತ್ಯೇಕವಾಗಿ ಒಬ್ಬೊಬ್ಬರ ಅಭಿಪ್ರಾಯವನ್ನು ಈಗ ಜಿಲ್ಲಾಧಿಕಾರಿಗಳು ಸಂಗ್ರಹ ಮಾಡ್ತಾ ಇರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಕುರ್ಚಿ ಕಂಪನ. ನಾನೇ ಪೂರ್ಣಾವಧಿ CM ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಹೇಳಿಕೆಯನ್ನ ಕೊಟ್ಟರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ನಾನೇ ಪೂರ್ಣಾವಧಿ CM ಅನ್ನುವಂಥದ್ದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸಿದ್ದರಾಮಯ್ಯನವರು ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಮಾತನಾಡ್ತಾ. ಅದರ ಜೊತೆಗೆ 2028ರ ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಕೂಡ ಸ್ಪರ್ಧೆ ಮಾಡುವಂಥದ್ರ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಜನರ ಆಶೀರ್ವಾದ ಇರೋವರೆಗೂ ಕೂಡ ಇರ್ತೇನೆ, ಹೈಕಮಾಂಡ್ ಹೇಳೋದನ್ನ ಪಾಲಿಸ್ತೇನೆ, 5 ವರ್ಷ CM ಆಗಿ ಪೂರೈಸುವಂಥದ್ರ ಬಗ್ಗೆ ವಿಶ್ವಾಸವಿದೆ ಅಂತ ಹೇಳಿದ್ರು ಮುಖ್ಯಮಂತ್ರಿ. 2028ಕ್ಕೂ ಸ್ಪರ್ಧೆ ಮಾಡ್ತಾರಾ ಸಿದ್ದರಾಮಯ್ಯನವರು ಅಂತ ಕೇಳಿದಾಗ ಅದಕ್ಕೂ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ. 2028ರಲ್ಲೂ ಕೂಡ ಸ್ಪರ್ಧೆಗೆ ಒತ್ತಡ ಕೇಳಿ ಬರ್ತಾ ಇದೆ, ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಭಿಮಾನಿಗಳು, ಪಕ್ಷದ ಮುಖಂಡರುಗಳು, ಸ್ನೇಹಿತರೆಲ್ಲ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರು. ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ CM ಏನ್ ಹೇಳಿದ್ರು, ಅದಕ್ಕೆ ದೆಹಲಿಯಿಂದ ವಾಪಸ್ ಆಗಿರುವಂತ DCM DKC ಏನ್ ರಿಯಾಕ್ಷನ್ ಕೊಟ್ಟರು ನೋಡೋಣ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ, 10 ವರ್ಷ ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದ್ರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ. ನಾನು 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ, ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ
ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಮಿನಿಸ್ಟ್ರು ಏನೇನು ಮಾತನಾಡಿದ್ದಾರೆ ನೋಡೋಣ. ಹೇಳಿಲ್ಲ, ಸಿಎಂ ಅವರು ಹೇಳಿದ್ದಾರೆ. ಈಗ 2ನೇ 3ನೇ ಸಾರಿ ಹೇಳೋದು ಅವರು. ಸೊ ಅದ್ರ ಹೇಳಿದ ಮ್ಯಾಗ ಮತ್ತೆ ನಾವು ಅದಕ್ಕೆ ಎಂಡರ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಹೇಳಿದ್ದಾರೆ 5 ವರ್ಷ ಇರ್ತೀವಿ ಅಂತ. ಅದ್ರ ಬಗ್ಗೆ ಸಿಎಂ ಹೇಳಿದ್ಮೇಲೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಯಾವಾಗಲೂ ಸಿಎಂ ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದ್ದಾರೆ, ಅವ್ರ ರೆಫರೆನ್ಸ್ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ, ಮುಂಚೆ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವರು ಅದನ್ನ ಪದ ಬಳಸಿದ್ದಾರೆ, ಬಳಸಿಲ್ಲ ಅಂತಿಲ್ಲ, ಬಳಸಿದ್ದಾರೆ. ಅದು ನಾವು ಹಿಂದೂ ಕೂಡ ಹೇಳಿದಿಲ್ಲ, ಇವತ್ತೇನು ಹೊಸದಲ್ಲ. ಹಿಂದೂ ಕೂಡ ಹೇಳಿದ್ವಿ, ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೂ ಇದೆ, ಮುಂದೂ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗಿದ್ದೇ ಅವ್ರು ಬೇಕೇ ಬೇಕು. ಅವರ ಸಿದ್ದರಾಮಯ್ಯನವರು ನನಗೆ ದೇವರಿನ 100 ಕಾಲ ಅವರಿಗೆ ಆಯುಷ್ಯನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು. ಅವ್ರು ಎಲ್ಲಿವರೆಗಿದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಥಿಂಕ್ ಈ ಶುಡ್ ನೆವರ್ ರಿಟೈರ್ ಇನ್ ಪೊಲಿಟಿಕ್ಸ್ ಬಿಕಾಸ್ ಹಿಸ್ ರಿಕ್ವೈರ್ಮೆಂಟ್ ಈಸ್ ಆಲ್ವೇಸ್ ದೇರ್. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು, ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರಿಗೆ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಕೂಡ ಮಾಡ್ಕೊಳ್ತೀನಿ. ಈ ಶುಡ್ ನೆವರ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್ ಈವನ್ ಇಫ್ ಯು ವಾಂಟ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ನೋಡ್ತಾ ಇದ್ವಿ ಮುಖ್ಯಮಂತ್ರಿಗಳು ನಿನ್ನೆ ರೈಸಿಂಗ್ ಕರ್ನಾಟಕದಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು 5 ವರ್ಷ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅನ್ನೋದ್ರ ಜೊತೆಗೆ 2028ರಲ್ಲೂ ಕೂಡ ಸ್ಪರ್ಧೆ ಮಾಡುವಂತ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆನೂ ಮಾಡಲ್ಲ, ಅಧಿಕಾರವನ್ನ ಬಿಟ್ಕೊಡೋದು ಇಲ್ಲ ಅನ್ನುವಂಥದ್ದನ್ನ ಹೈಕಮಾಂಡ್ಗೂ ಕೂಡ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರಾ ಅಂತ. ಅಫ್ಕೋರ್ಸ್ ಪೃಥ್ವಿರಾಜ್ ಹಾರನಹಳ್ಳಿ ಈಗಾಗಲೇ ಅಧಿಕಾರ ಹಂಚಿಕೆ ಎಂಬ ಬಿಸಿ ಬಿಸಿ ಚರ್ಚೆ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕದ ಸಂವಾದ ಕಾರ್ಯಕ್ರಮದಲ್ಲಿ ಸಂಪಾದಕರು ಕೇಳಿದ ಪ್ರಶ್ನೆ ಸಂದರ್ಭದಲ್ಲಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ 5 ವರ್ಷ ಅನ್ನೋ ಒಂದು ದಾಳವನ್ನು ಉರುಳಿಸುವ ಜೊತೆಗೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮುಖಾಂತರ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಲ್ಲ ಅನ್ನೋ ಮುಖಾಂತರ ತನ್ನ ರಾಜಕೀಯ ವಿರೋಧಿಗಳಿಗೆ ಮತ್ತು ಕುರ್ಚಿ ಕಿತ್ತಾಟದ ನಡುವೆ ಕುರ್ಚಿಗಾಗಿ ಎಲ್ಲೊಂದ್ ಕಡೆ ಸ್ಟ್ರಾಟಜಿ ಮಾಡ್ತಿರುವಂತವರಿಗೆ ಇದು ಹೊಸ ದಾಳ ಅಂತಲೇ ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ ಎಲ್ಲೊಂದ್ ಕಡೆ 2028ರ ನಂತರ ರಿಟೈರ್ಡ್ ಆಗ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಮತ್ತು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ತನ್ನ ತಂದೆಯವರು ರಾಜಕೀಯ ಕೊನೆಯ ಘಟ್ಟದಲ್ಲಿದ್ದಾರೆ, ಕೊನೆಯ ಕಾಲಘಟ್ಟದಲ್ಲಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ನಾನು ರಾಜಕೀಯ ಕೊನೆಯ ಕಾಲಘಟ್ಟದಲ್ಲಿಲ್ಲ ಮತ್ತು ಚುನಾವಣಾ ರಾಜಕೀಯದಲ್ಲಿ ನಾನು ಇದ್ದೀನಿ ಅನ್ನೋ ಮುಖಾಂತರ ಹೊಸ ಸಂದೇಶವನ್ನ ರವಾನೆ ಮಾಡುವ ಮುಖಾಂತರ ಎಲ್ಲೊಂದ್ ಕಡೆ ಇದು ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಇನ್ನೇನು ಮುಖ್ಯಮಂತ್ರಿ ಆಗೇ ಬಿಟ್ರು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಆಪ್ತ ವಲಯ ಮಾತನಾಡ್ಕೊಳ್ತಿತ್ತು. ಮತ್ತು ಸ್ವತಃ ಡಿ.ಕೆ. ಶಿವಕುಮಾರ್ ಅವರ ಆಸೆಗೆ ಕೂಡ ಇದೊಂಥರ ಪರೋಕ್ಷ ತಣ್ಣೀರು ಹರಿಚಿದಂತಾಗಿದೆ ಎಂಬ ಮಾತು ಕೂಡ ಹೇಳ್ತಿರ್ತಕ್ಕಂಥ. ಇದಕ್ಕೆ ಬೆನ್ನೆಲುಬಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್, ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಎಸ್ಲಾಡ್ ಮತ್ತು ಸಚಿವರಾಗಿರ್ತಕ್ಕಂಥ ಎಸ್.ಸಿ. ಮಹದೇವಪ್ಪ ಮತ್ತು ಸಚಿವರಾಗಿರ್ತಕ್ಕಂಥ ಸತೀಶ್ ಲಾ ಜಾರಕಿಹೊಳಿ ಎಲ್ಲರೂ ಕೂಡ ಎಂಡಾರ್ಸ್ ಮಾಡಿರ್ತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ಅವರು ಚುನಾವಣಾ ರಾಜಕೀಯದಲ್ಲಿ ಇರುವಂಥದ್ದು ಅವರ ಅಭಿಪ್ರಾಯ ಅನ್ನುವ ಮುಖಾಂತರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕಂತ ಅನ್ನುವ ಮುಖಾಂತರ 2028ರ ಚುನಾವಣೆಯಲ್ಲಿ ಕೂಡ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲಿ. ಆ ಮುಖಾಂತರ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕೂಡ ಅನುಕೂಲ. ಆ ಮುಖಾಂತರ ಎಲ್ಲೊಂದ್ ಕಡೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳನ್ನು ಸೆಳೆಯಲಿಕ್ಕೆ ಕಾಂಗ್ರೆಸ್ನ ಏಕೈಕ ನಾಯಕ ಅದು ಸಿದ್ದರಾಮಯ್ಯ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರ ಈಗಾಗಲೇ ಮುನ್ನೆಲೆಗೆ ಬಂದಿರೋ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ನಾನು 2028ರ ಚುನಾವಣಾ ರಾಜಕೀಯದಲ್ಲಿ ಇರ್ತೀನಿ ಮತ್ತು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ಜೊತೆಗೆ ಹೈಕಮಾಂಡ್ ಬಯಸಿದರೆ ಮತ್ತು ಜನರ ಆಶೀರ್ವಾದ ಎಲ್ಲಿವರೆಗಿದೆ ಅಲ್ಲಿವರೆಗೂ ನಾನು 5 ವರ್ಷ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಮುಖಾಂತರ ನನ್ನ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ವಿಚಾರದಲ್ಲಿ ನಾನು ಸ್ಪಷ್ಟವಾಗಿದ್ದೇನೆ. ಹೈಕಮಾಂಡ್ ತೀರ್ಮಾನವೂ ಇದೆ, ಜೊತೆಗೆ ಜನರ ಆಶೀರ್ವಾದ ಇದೆ ಅನ್ನೋ ಮುಖಾಂತರ ಪರೋಕ್ಷವಾಗಿ ಜನಪ್ರತಿನಿಧಿಗಳು ಕೂಡ ನನ್ನ ಜೊತೆ ಇದೆ ಎಂಬ ಸಂದೇಶವನ್ನು ರವಾನೆ ಮಾಡಿರುವಂತದ್ದು ಪೃಥ್ವಿ. ಆ ಮುಖಾಂತರ ಎಲ್ಲೊಂದ್ ಕಡೆ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಾಗ ಈಗಾಗಲೇ ಒಂದು ಹೆಜ್ಜೆ ಮುಂದಿಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ಹೈಕಮಾಂಡ್ ಮುಖ್ಯಮಂತ್ರಿ ಹುದ್ದೆಯನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟ್ರೆ ಮುಂದೇನು ಎಂಬ ಸ್ಟ್ರಾಟಜಿಯನ್ನು ಮಾಡಿರ್ತಕ್ಕಂಥ ಆ ಮುಖಾಂತರ ಎಲ್ಲೊಂದು ಕಡೆ ಕುರ್ಚಿಯನ್ನ ಗಟ್ಟಿಯಾಗಿ ಉಳಿಸಿಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಆಪ್ತ ಬಣ ಈಗಾಗಲೇ ರಣತಂತ್ರವನ್ನ ಹೂಡಿರತಕ್ಕಂಥದ್ದು. ಆ ರಣತಂತ್ರದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಮತ್ತು 5 ವರ್ಷದ ನಂತರ ಕೂಡ ಚುನಾವಣಾ ರಾಜಕೀಯದಲ್ಲಿ ಇರ್ತೀನಿ ಅನ್ನೋ ಮುಖಾಂತರ ಅದರ ಕೊನೆಯದಾಗಿ ಎಲ್ಲೊಂದ್ ಕಡೆ ಇತ್ತ ಹೈಕಮಾಂಡ್ ಮೇಲೆ ಕೂಡ ಬಟ್ಟು ಮಾಡೋ ಮುಖಾಂತರ ಎಲ್ಲೊಂದ್ ಕಡೆ ಅಧಿಕಾರ ಹಂಚಿಕೆ ಅನ್ನೋದಿಲ್ಲ, ಅದು ಸಂಪುಟ ಪುನರಚನೆಯ ವಿಚಾರ ಮಾತ್ರ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ದೊಡ್ಡ ಸಂದೇಶ ರವಾನೆ ಮಾಡಿರತಕ್ಕಂಥದ್ದು. ಆ ಮುಖಾಂತರ ಯಾರೆಲ್ಲ ಮುಖ್ಯಮಂತ್ರಿ ಹುದ್ದೆ ಕನಸು ಕಾಣ್ತಿರೋ ಅವರಿಗೆ ಸದ್ಯಕ್ಕೆ ಎಲ್ಲೊಂದ್ ಕಡೆ ಕನಸಿಗೆ ಭಗ್ನ ಉಂಟು ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಟಿಪ್ಪು ಪ್ಯಾಲೇಸ್ ಮೇಲೆ ಗ್ಯಾಂಗ್ಸ್ಟರ್ ಹೆಸರು ಬರೆದಿದ್ದ ಪ್ರಕರಣ, ಲಾರೆನ್ಸ್ ಬಿಷ್ಣೋಯ್ ಹೆಸರು ಅಳಿಸಿರುವಂತದ್ದು ಪುರಾತತ್ವ ಇಲಾಖೆ. ನಂದಿ ಗಿರಿಧಾಮದಲ್ಲಿರುವಂತ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಮೇಲೆ ಲಾರೆನ್ಸ್ ಬಿಷ್ಣೋಯ್ ಹೆಸರು ಬರೆಯಲಾಗಿತ್ತು. ಅದನ್ನ ಅಳಿಸಿರುವಂತದ್ದು ಪುರಾತತ್ವ ಇಲಾಖೆ. ನಂದಿ ಗಿರಿಧಾಮದಲ್ಲಿರುವಂತ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಮೇಲೆ ಬಿಷ್ಣೋಯ್ ಹೆಸರನ್ನ ಕೆತ್ತಿದ್ರು ಕಿಡಿಗೇಡಿಗಳು. ನಿಮಗೆ ತೋರಿಸ್ತಾ ಇದೆ ನೋಡಿ. ಅದರ ಮುಂಚೆ ಬರೆಯಲಾಗಿದ್ದಂಥ ನೇಮ್, ಅದಾದ್ಮೇಲೆ ಅದನ್ನು ಅಳಿಸಿರುವಂಥದ್ದು. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ಸ್ಟರ್, ಆತನ ಹೆಸರನ್ನ ಅಲ್ಲಿ ಬರೆಯಲಾಗಿತ್ತು, ಲಾರೆನ್ಸ್ ಬಿಷ್ಣೋಯ್ ಅಂತ. ಬಿಷ್ಣೋಯ್ ಹೆಸರನ್ನ ಕೆತ್ತಿದ್ರು ಕಿಡಿಗೇಡಿಗಳು. ಕಳೆದ 4 ದಿನಗಳ ಹಿಂದೆ ಬರೆದಿದ್ದಂತಹ ನೇಮ್ ಅದು. ಈ ಬಗ್ಗೆ ನ್ಯೂಸ್ 18 ವರದಿಯನ್ನ ಕೂಡ ಮಾಡಿತ್ತು. ನ್ಯೂಸ್ 18 ವರದಿಗೆ ಎಚ್ಚೆತ್ತಂತ ಪುರಾತತ್ವ ಇಲಾಖೆ ಬಿಷ್ಣೋಯ್ ಹೆಸರನ್ನ ಅಳಿಸಿರುವಂಥದ್ದು. ಕಿಡಿಗೇಡಿಗಳ ಕೃತ್ಯಕ್ಕೆ ಪ್ರವಾಸಿಗರು ಕೆಲವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಸರನ್ನ ಅಳಿಸಿರುವಂಥದ್ದು ಪುರಾತತ್ವ ಇಲಾಖೆ. ಟಿಪ್ಪು ಪ್ಯಾಲೇಸ್ ಮೇಲೆ ಗ್ಯಾಂಗ್ಸ್ಟರ್ ಬಿಷ್ಣೋಯ್ ಹೆಸರು ಉಲ್ಲೇಖ ಮಾಡಲಾಗಿತ್ತು. ನ್ಯೂಸ್ 18 ವರದಿಯನ್ನ ಬಿತ್ತರಿಸಿದ ಬಳಿಕ ಪುರಾತತ್ವ ಇಲಾಖೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಹೆಸರನ್ನ ಅಳಿಸಿದೆ. ಯಾರು ಬರೆದಿದ್ರು ಅದು ಗೊತ್ತಾಗಿಲ್ಲ, ಆದರೆ 4 ದಿನಗಳ ಹಿಂದೆ ಆತನ ಹೆಸರನ್ನ ಬರೆದಿರುವಂಥದ್ದು ಗೊತ್ತಾಗಿದೆ. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿದ್ದಾಳೆ. ಲವ್ ಹೆಸರಲ್ಲಿ ಬಾಲಕಿಯ ಹಿಂದೆ ಬಿದ್ದಿದ್ದ ಅಜಯ್ ಹುಚ್ಚ ಪ್ರೇಮಿ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಸಾವನ್ನಪ್ಪಿದ್ದಾಳೆ. ಲವ್ ಹೆಸರಲ್ಲಿ ಬಾಲಕಿಯ ಹಿಂದೆ ಬಿದ್ದಿದ್ದ ಅಜಯ್ ಬಲವಂತವಾಗಿ ಅಪ್ರಾಪ್ತೆಯನ್ನ ಕರೆದೊಯ್ತಾ ಇದ್ದಂತೆ ಬೈಕ್ನಲ್ಲಿ ಕರೆದೊಯ್ಯುತ್ತಿದ್ದಾಗ ಅಪಘಾತದಲ್ಲಿ ಅಪ್ರಾಪ್ತೆ ಸಾವನ್ನಪ್ಪಿದ್ದಾಳೆ. ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಅಪಘಾತದಲ್ಲಿ ಅಪ್ರಾಪ್ತೆ ಸಾವನ್ನಪ್ಪಿರುವಂಥದ್ದು. ಅಜಯ್, ಇರ್ಫಾನ್, ಮುಬಾರಕ್ ಬಂಧಿತ ಆರೋಪಿಗಳು. ಸರ್ಕಾರಿ ಶಾಲೆಯಲ್ಲಿ 9ನೇ ತರಗತಿಯನ್ನ ಓದ್ತಾ ಇದ್ದಂಥ ಬಾಲಕಿ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದು 9ನೇ ತರಗತಿಯಲ್ಲಿ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಈ ವೇಳೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬೈಕ್ನಲ್ಲಿದ್ದಂಥ ಆರೋಪಿಗಳು ಬಚಾವಾಗಿದ್ದಾರೆ. ಲವ್ ಮಾಡುವಂತೆ ಅಪ್ರಾಪ್ತ ಬಾಲಕಿ ಹಿಂದೆ ಬಿದ್ದಿದ್ದ ಅಜಯ್ ಶಾಲೆಗೆ ಹೋಗುವ ವೇಳೆ ಕಿಡ್ನಾಪ್ ಮಾಡಿ ಕರೆದೊಯ್ತಾ ಇದ್ರು. ಅಜಯ್, ಬಾಲಕಿ ಹಾಗೂ ಮತ್ತೋರ್ವ ಒಂದೇ ಬೈಕ್ನಲ್ಲಿ ಹೋಗ್ತಾ ಇದ್ರು. ಟ್ರಿಬಲ್ ರೈಡಿಂಗ್, ಒಂದೇ ಬೈಕ್ನಲ್ಲಿ ಹೋಗ್ತಾ ಇದ್ರು. ಬೈಕ್ನಲ್ಲಿ ಹೋಗುವಾಗ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಬೈಕು. ಈ ವೇಳೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬೈಕ್ನಲ್ಲಿದ್ದಂಥ ಆರೋಪಿಗಳು ಬಚಾವಾಗಿದ್ದಾರೆ. ಕಿಡ್ನಾಪ್ ಅಂಡ್ ಪೋಕ್ಸೋ ಕೇಸ್ನಲ್ಲಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಶಾಲೆಗೆ ಹೋದ ಬಾಲಕಿ ಮನೆಗೆ ವಾಪಸ್ ಬಾರದೇ ಇದ್ದಾಗ ಪೋಷಕರಿಂದ ದೂರನ್ನ ಕೊಡಲಾಗಿತ್ತು. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ಕೊಟ್ಟಿದ್ರು ಪೋಷಕರು.